ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ವಿಷಯದ ಕುರಿತು ಡಿವೈಎಸ್ಪಿ ಹುನಗುಂದ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ವಿಷಯದ ಕುರಿತು ಹಿಂದೂ ಜಾಗರಣ ವೇದಿಕೆಯ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ 21/1/2024ರಂದು ಯಲ್ಲಪ್ಪ ರಾಜಪುರ ಎಂಬ ವ್ಯಕ್ತಿಯು ಫೇಸ್ಬುಕ್ ಜಾಲತಾಣದಲ್ಲಿ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಿಂದೂ ದೇವರುಗಳ ಬಗ್ಗೆ ಅಶ್ಲೀಲ ಚಿತ್ರವನ್ನು ಪೋಸ್ಟ್ ಮಾಡಿದ್ದು ಅದು ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುತ್ತದೆ. ಈ ಕಾರಣ ತಾವುಗಳು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡೇ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸಿ ಮುಂದೆ ಯಾರೂ ಕೂಡ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವ ಪ್ರಯತ್ನ ಮಾಡದಿರುವ ಹಾಗೆ ಜಾಗೃತಿ ಮೂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟುಗೂಡಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ತಿಳಿಸಿ ಕೊಡುತ್ತಿದ್ದೇವೆ. ಇನ್ನು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಕರು, ಅಧ್ಯಕ್ಷರು, ಹಿಂದೂ ಜಾಗರಣ ವೇದಿಕೆ, ಇಳಕಲ್ ತಾಲೂಕು. ಅಂಥದ್ರಲ್ಲಿ ಕೆಲವೊಂದು ವ್ಯಕ್ತಿಗಳು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ 21ನೇ ತಾರೀಕಿನ ಯಲ್ಲಪ್ಪ ರಾಜಪುರನ ವ್ಯಕ್ತಿ ತನ್ನ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ರಾಮನ ಬಗ್ಗೆ ಅವಹೇಳನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾನೆ. ಈ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಪೋಸ್ಟ್ಗಳನ್ನು ಹಾಕಿದ್ದಾನೆ. ಈ ವ್ಯಕ್ತಿಯ ಒಂದು ಕೆಲಸ ಅಂತಂದ್ರೆ ಸಮಾಜದಲ್ಲಿರುವಂಥ ಸ್ವಾಸ್ಥ್ಯವನ್ನು ಹದಗೆಡಿಸಿ ಸಮಾಜದಲ್ಲಿ ಒಂದು ಅಶಾಂತಿ ಸೃಷ್ಟಿಯ ಕೆಲಸ ಇದೆ. ಈಗ ಹಲವಾರು ಪೋಸ್ಟ್ಗಳನ್ನ ಈ ರೀತಿ ಪೋಸ್ಟ್ ಮಾಡಿರ್ತಾರೆ. ಆದರೆ ಸೈಬರ್ ಕ್ರೈಮ್ ಆಗಲಿ ಯಾವುದೇ ಕ್ರೈಮ್ ಅವನ ಮೇಲೆ ಯಾವುದೇ ಕ್ರಮ ಇಲ್ಲಿವರೆಗೂ ತೊಗೊಂಡಿಲ್ಲ ಪೊಲೀಸ್ ಇಲಾಖೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಯಲ್ಲಪ್ಪ ರಾಜಪುರ ಅವ್ರನ್ನ ಸುಮೋಟ ಕೇಸ್ ದಾಖಲಿಸಿ ಅವ್ರು ಬಂಧಿಸಬೇಕು. ಈ ಪೋಸ್ಟ್ ಹಾಕಕ್ಕೆ ಪ್ರಚೋದನಕಾರಿಯಾಗಿ ಅವ್ರನ್ನ ಯಾರ್ಯಾರು ಅದಾರ ಅದನ್ನೆಲ್ಲ ಮಾಹಿತಿ ತೆಗಿಬೇಕು. ಅವರೆಲ್ಲರಿಗೆ ಒಂದು ಶಿಕ್ಷೆ ಒದಗಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಪೊಲೀಸ್ ಇಲಾಖೆ ಮಾಡದೇ ಇದ್ದರೆ ಹಿಂದೂ ಸಮಾಜ ಬೀದಿ ಬರಬೇಕಾಗತ್ತೆ. ಆ ಒಂದು ಕೆಲಸಕ್ಕೆ ಅವಕಾಶ ಕೊಡಬಾರ್ದು ಇಲಾಖೆದವರು. ಬ್ಯೂರೋ ರಿಪೋರ್ಟ್, ಧಾವಲ್ ಸೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your